ಎಲ್ಲರಿಗೂ ನಮಸ್ಕಾರ. ಚಂದನ ವಾಹಿನಿಗೆ ಸುಸ್ವಾಗತ. ಇಂದು ನಗೆಯೋಗ ಕಾರ್ಯಕ್ರಮ. ನಗೆಯೋಗ ಅಂದರೆ ಏನಪ್ಪ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದೀರಾ? ನಗದು ಆರೋಗ್ಯಕ್ಕೆ ಅತ್ಯುತ್ತಮ. ಯೋಗ ಮಾಡಿದವನಿಗೆ ರೋಗ ಇರಲ್ಲ. ಅಂದರೆ ನಗೆಯೋಗ ಮಾಡಿದ್ರೆ ಫುಲ್ ಆರೋಗ್ಯ, ಅಂದರೆ ಪೂರ್ಣವಾದ ಆರೋಗ್ಯ ಸಿಗುತ್ತೆ ಅಂತ. ಈ ನಗೆಯೋಗಕ್ಕೆ ಏನಪ್ಪ ಸುಮ್ಮನೆ ನಗಕ್ಕಾಗುತ್ತಾ ಅಂತಂದರೆ ಹೌದು. ನಗೆಯೋಗದಲ್ಲಿ ನಾವು ಯಾವುದೇ ಹಾಸ್ಯ ಸನ್ನಿವೇಶ ತಮಾಷೆ ಇಲ್ಲದೇನೆ ನಗ್ತೀವಿ. ನಗುವಾಗ ನಾವು ಸುಮ್ಮನೆ ನಗಕ್ಕೆ ಶುರು ಮಾಡ್ತೀವಿ. ಹಾಗೆಯೇ ಅದು ಕಾಂಟೇಜಿಯಸ್, ಅಂದರೆ ಸುಮ್ಮನೆ ನಗಕ್ಕೆ ಶುರುವಾಗೋದು ನಿಜವಾಗ್ಲೂ ನಗು ಬರುತ್ತೆ. ಆ ನಗೆ ಯೋಗನ ಯಾರ್ಯಾರು ಮಾಡ್ಬೋದು? ನಗೆ ಯೋಗನ 5 ವರ್ಷದಿಂದ ಹಿಡಿದು 85 ವರ್ಷದ ವಯಸ್ಸಿನ ತನಕ ಎಲ್ಲರೂ ಮಾಡ್ಬೋದು. ಹೇಗಪ್ಪ ನಗೆ ಯೋಗ ಮಾಡೋದು? ನಾರ್ಮಲಾಗಿ ನಾವು ತಮಾಷೆ ಅಥವಾ ಯಾವುದೇ ಹಾಸ್ಯ ನೋಡಿದಾಗ ಒಂದು 35 ಸೆಕೆಂಡ್ಸು 45 ಸೆಕೆಂಡ್ಸ್ ನಗ್ತೀವಿ. ಅದರಿಂದ ನಮಗೆ ಏನೂ ಪ್ರಯೋಜನ ಸಿಗಲ್ಲ. ನಗು ನಾವು ಯಾವಾಗ 10 ರಿಂದ 15 ನಿಮಿಷ ನಾವು ನಗ್ತೀವೋ ಆವಾಗ ಖಂಡಿತ ನಮಗೆ ಆರೋಗ್ಯದ ಪ್ರಯೋಜನ ಬಹಳಷ್ಟು ಸಿಗುತ್ತೆ. ಇದನ್ನು ನಗೆಯೋಗ ಕಂಡುಹಿಡಿದವ್ರು ಯಾರು? ನಗೆಯೋಗನ 1995ರಲ್ಲಿ ಡಾಕ್ಟರ್ ಮದನ್ ಕಟಾರಿಯಾ ಅಂತ ಅಂದ್ಬಿಟ್ಟು ನಮ್ಮ ಬಾಂಬೆನಲ್ಲಿ ಪ್ರಾರಂಭ ಮಾಡಿದ್ರು. ಅದು ಪ್ರಾರಂಭ ಮಾಡಿದ್ದು 5 ಜನದಿಂದ. ಆದರೆ ಇವಾಗ ಸುಮಾರು 112 ದೇಶದಲ್ಲಿ ನಗೆಯೋಗನ ಮಾಡ್ತಾರೆ. ಈ ನಗೆಯೋಗದಲ್ಲಿ ಏನು ಮಾಮೂಲಿ ಯೋಗಕ್ಕೂ ಈ ನಗೆಯೋಗಕ್ಕೂ ಏನು ವ್ಯತ್ಯಾಸ ಅಂತಂದರೆ, ರೆಗ್ಯುಲರ್ ಯೋಗದಲ್ಲಿ ನೀವು ಮೂಗಿನಿಂದನೇ ಇನ್ಹೇಲು ಎಕ್ಸೇಲ್ ಮಾಡ್ತೀವಿ. ನಗೆಯೋಗದಲ್ಲಿ ನಾವು ಇನ್ಹೇಲು ಮೂಗಿನಿಂದ ಮಾಡಿ ಎಕ್ಸೇಲು ನಾವು ಮೌತಿಂದ ಮಾಡ್ತೀವಿ. ಸೊ ಮೌತಿಂದ ಎಕ್ಸೇಲ್ ಮಾಡಬೇಕಾದ್ರೆ ಏನಪ್ಪ ಅದು ನಗ್ತಾ ಇರ್ತೀವ? ಎಸ್, ನಗ್ತಾ ಇರ್ತೀವಿ. ಸೊ ನಮಗೆ ಈ ನಗೆಯೋಗದಿಂದ ಮೈಂಡು ಬ್ರೈನು ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿದೆ, ಆಕ್ಸಿಜನ್ ವೆರಿ ಇಂಪಾರ್ಟೆಂಟ್. ಆಮ್ಲಜನಕ ತುಂಬ ಮುಖ್ಯ. ಜಾಸ್ತಿ ಆಮ್ಲಜನಕ ಪೂರೈಕೆ ಆಗುತ್ತೆ ನಮ್ಮ ದೇಹಕ್ಕೆ. ನಮ್ಮ ದೇಹಕ್ಕೆ ಪೂರೈಕೆ ಆದ ತಕ್ಷಣ ಮೆದುಳಿಗೆ ಚೆನ್ನಾಗಿ ಪೂರೈಕೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಲಂಗ್ಸು ಅಂದರೆ ಶ್ವಾಸಕೋಶ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂತ ನಗೆಯೋಗದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಲಂಗ್ಸ್ನ ನಾವು ಎಕ್ಸಸೈಸ್ ಮಾಡಿದ ತಕ್ಷಣ ನಮ್ಮದು ಇಡೀ ದೇಹದಲ್ಲಿರೋ ಎಲ್ಲ ಪಾರ್ಟ್ಸು ಎಕ್ಸಸೈಸ್ ಆಗುತ್ತೆ. ಅಂದರೆ ಎಕ್ಸಸೈಸ್ ಮಾಡಿದ ತಕ್ಷಣ ಆಕ್ಸಿಜನ್ನು ಫಿಲಪ್ ಆಗುತ್ತೆ, ಹೊಸ ಆಕ್ಸಿಜನ್ ಫಿಲಪ್ ಆದ ತಕ್ಷಣ ಆರೋಗ್ಯ ಆಟೋಮೆಟಿಕ್ಕಾಗಿರುತ್ತೆ. ನಗೆಯೋಗದಲ್ಲಿ ಫಸ್ಟು ವಾರ್ಮಪ್ ಎಕ್ಸಸೈಸ್ ಅಂತೀವಿ. ವಾರ್ಮಪ್ ಎಕ್ಸಸೈಸ್ ನಮ್ಮ ಮಕ್ಕಳು ಮಾಡ್ತಾರೆ. ಫಸ್ಟ್ ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ದ ಬೆಲ್ಲೀಸ್. ಎಲ್ಲರೂ ಇಟ್ಕೊಳ್ಳಿ. ಎಸ್, 1 2 3 ಸ್ಟಾರ್ಟ್. ಹೋ ಹೋ ಹಾ ಹಾ, ಹೋ ಹೋ ಹಾ ಹಾ, ಹೋ ಹೋ ಹಾ ಹಾ, ಹೋ ಹೋ ಹಾ ಹಾ. ವೆರಿ ಗುಡ್. ಏ ವೆರಿ ಗುಡ್. ವೆರಿ ಗುಡ್. ಏ ನೆಕ್ಸ್ಟು ನಾರ್ಮಲಾಗಿ ಯಾವಾಗಲೂ ನಮಗೆ ಸಂತೋಷವಾಗಿರಬೇಕಾದ್ರೆ ಬೇಸಿಕ್ ಏನೇನು ಅಂತಂದರೆ ಪ್ಲೇಯಿಂಗು, ಲಾಫಿಂಗು, ಸಿಂಗಿಂಗು, ಡ್ಯಾನ್ಸಿಂಗು. ಈ ನಗೆಯೋಗದಲ್ಲಿ 4 ನಾವು ಸೇರಿಸಿರ್ತೀವಿ. ಅದಕ್ಕೇನೆ ಮನುಷ್ಯ ಅತ್ಯಂತ ಸಂತೋಷವಾಗಿರ್ತಾನೆ ನಗೆಯೋಗ ಮಾಡಿದಾಗ ಅಂತ ಅಂದ್ಬಿಟ್ಟು ಅದನ್ನೇ ನಾವು ನೋಡಿ ಹೋ ಹೋ ಹಾ ಹಾ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಹಾಡು ಥರನೂ ಇರುತ್ತೆ, ಡ್ಯಾನ್ಸ್ ಥರನೂ ಇರುತ್ತೆ, ಸ್ವಲ್ಪ ಶ್ವಾಸಕೋಶಕ್ಕೂ ಎಕ್ಸಸೈಸ್ ಆಗುತ್ತೆ. ಇದೆಲ್ಲ ವಾರ್ಮಪ್ ಎಕ್ಸಸೈಸು. 1 2 3 ಸ್ಟಾರ್ಟ್. ಹೋ ಹೋ ಹಾ ಹಾ ಹಾ, ಹೋ ಹೋ ಹಾ ಹಾ ಹಾ. ಬೆಂಡ್. ಹೋ ಹೋ ಹಾ ಹಾ ಹಾ, ಹೋ ಹೋ ಹಾ ಹಾ ಹಾ, ಹೋ ಹೋ ಹಾ ಹಾ ಹಾ. ವೆರಿ ಗುಡ್. ಏ ವೆರಿ ಗುಡ್. ಏ ವೆರಿ ಗುಡ್. ಏ ಸೊ ನಾರ್ಮಲ್ ಆಗಿ ನಾವು ಡೈರೆಕ್ಟಾಗಿ ನಗಕ್ಕೆ ಶುರು ಮಾಡಲ್ಲ. ನಗಕ್ಕೆ ನಾವು ಅದು ಒಂದು ವಾರ್ಮಪ್ ಎಕ್ಸಸೈಸ್ ಮಾಡ್ತೀವಿ. ಆಮೇಲೆ ನಿಧಾನಕ್ಕೆ ನಗಕ್ಕೆ ಶುರು ಮಾಡ್ತೀವಿ. ಮುಂಚೆ ಸುಮ್ಮನೆ ನಗ್ತೀವಿ, ಆಮೇಲೆ ನಿಜವಾಗ್ಲೂ ನಗು ಬರುತ್ತೆ. ಸೊ ನೆಕ್ಸ್ಟು ಎಸ್ಪೆಷಲಿ ಮಕ್ಕಳಿಗೆ ಫೋಕಸ್ ವೆರಿ ಇಂಪಾರ್ಟೆಂಟು. ಏಕಾಗ್ರತೆ ಈಗಿನ ಕಾಲದಲ್ಲಿ ತುಂಬ ಕೊರತೆ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಕಡೆನೂ. ಸೊ ಏಕಾಗ್ರತೆಗೆ ಒಂದು ಎಕ್ಸಸೈಸ್ ಮಾಡಿಸ್ಬಿಡ್ತೀನಿ. ನೆಕ್ಸ್ಟು ನಾನು ಆ ನಗ ಎಕ್ಸಸೈಸಿಗೆ ಬರ್ತೀನಿ. ಎಸ್, ಕೀಪ್ ಯುವರ್ ಫಿಂಗರ್ಸ್. ಎಸ್, ಫೋಕಸ್ ಎಕ್ಸಸೈಸ್. ಎಸ್, ಈ ಥರ ಮಾಡಿ. ಎಸ್, ಫಿಂಗರ್. ಓಕೆ. ಹೋ ಹೋ ಹಾ ಹಾ, 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 ಹೋ ಹೋ ಹಾ ಹಾ. ಫಿಂಗರ್ ಪ್ರೆಸ್. Palm press. Laugh. Very good. Hey, very good.
very good. A. Very good. Very good. A. Close your eyes. Normal breathing. Close your eyes. Normal breathing. Yes, close your eyes. Laugh. Yes, close your eyes. Normal breathing. Close your eyes. Normal breathing. Laugh. Very good. Very good. A. Very good. Very good. A. Very good. Very good. A. ಸೊ ಮಕ್ಕಳಿಗೆ ಮೆಣಸಿನ್ಕಾಯಿ ಕಂಡ್ರೆ ಮೆಣಸಿನ್ಕಾಯಿ ತಿಂದರೆ ಖಾರ ಆಗೋಗುತ್ತೆ. ಆ ಖಾರ ಆದಾಗ ಹೇಗಾಗುತ್ತೆ ಅಂತ ಲಾಫ್ಟರ್ ಯೋಗದಲ್ಲಿ ತೋರಿಸ್ತೀವಿ ನೋಡಿ. ಎಸ್, ಚಿಲ್ಲಿ ಲಾಫ್ಟರ್. ಡೂ ಇಟ್. 1 2 3 ಸ್ಟಾರ್ಟ್. ಎಸ್, ಅಗೇನ್. ಅಗೇನ್. ವೆರಿ ಗುಡ್. ವೆರಿ ಗುಡ್. ಎ. ವೆರಿ ಗುಡ್. ವೆರಿ ಗುಡ್. ಎ. ವೆರಿ ಗುಡ್. ವೆರಿ ಗುಡ್. ಎ. ಮಕ್ಕಳಿಗೆ ನಾರ್ಮಲ್ ಆಗಿ ಬರ್ಡ್ಸು ಅನಿಮಲ್ಸ್ ಎಲ್ಲ ಕಂಡ್ರೆ ತುಂಬ ಇಷ್ಟ. ಸೊ ನಾವೊಂದು ಬರ್ಡ್ಸ್ದು ಹೋ ಹಾ ಹಾ ನಲ್ಲಿ ಮಾಡಿಸ್ತೀವಿ. ಸೊ ಆಲ್ ಆಫ್ ಯು ನೋ, ಯಾ, ಟರ್ನ್ ಟರ್ನ್. ಎಸ್, ಬರ್ಡ್ಸ್. ಎಸ್, ಡೂ ಇಟ್. ಹೋ ಹೋ ಹಾ ಹಾ. 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 ವೆರಿ ಗುಡ್. ವೆರಿ ಗುಡ್. ಎ. ವೆರಿ ಗುಡ್. ವೆರಿ ಗುಡ್. ಎ. ವೆರಿ ಗುಡ್. ವೆರಿ ಗುಡ್. ಎ. ಎಲಿಫೆಂಟ್ ಎಕ್ಸಸೈಸು. ಎಲಿಫೆಂಟ್ ಏನಂದರೆ ಇದೆಲ್ಲ ಕಿಡ್ಸ್ಗೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಬೇರೆ ಎಕ್ಸಸೈಸ್ ಮಾಮೂಲಿ ಮಾಡಿ ಅಂತ ಅನ್ನೋಕ್ಕಿಂತ ಎಲಿಫೆಂಟ್ ಎಕ್ಸಸೈಸ್ ಮಾಡಿ, ಪೆಂಗ್ವಿನ್ ಎಕ್ಸಸೈಸ್ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಎಲಿಫೆಂಟ್ ಥರ ಹಾಕೊಳ್ಳಿ ಎಲ್ಲ ಸೊಂಡ್ಲಿಗೆ. ಎಸ್, ಎಲಿಫೆಂಟ್. ಎಸ್, 1 2 3 ಸ್ಟಾರ್ಟ್. ಹೋ ಹೋ ಹಾ ಹಾ. 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 ವೆರಿ ಗುಡ್. ವೆರಿ ಗುಡ್. ಎ. ವೆರಿ ಗುಡ್. ಹಾಂ. ಎ. Next we'll do penguin exercise. All of you come together. Do it. Back. Again, front. Back. Very good. A. ಸೊ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಜ್ಞಾಪಕ ಇದೆಯಾ? ನೆಕ್ಸ್ಟ್ ಎಕ್ಸಸೈಸ್ ಯಾವ್ದು ಮಾಡ್ಬೋದು ಅಂತ? ಸೊ ಮಿಲ್ಕ್ ಶೇಕ್ ಎಕ್ಸಸೈಸ್ ಅಂತೀವಿ. ಎಲ್ಲ ಮಕ್ಳಿಗೂ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೀವಿ, ಕಾಫಿನೋ ಟೀನೋ ಕೊಡ್ತೀವಿ. ಇದನ್ನು ಮಿಲ್ಕ್ ಶೇಕ್ ಎಕ್ಸಸೈಸ್ ಅಂತೀವಿ. ಹೇ ಹೇ ಹೇ. ಡೂ ಇಟ್ ಅಗೇನ್. ಹೇ ಹೇ ಹೇ. ಅದೇ ಹಾಲು ಇಷ್ಟ ಇಲ್ಲದೆ ಹೋದ್ರೆ ಏನು ಮಾಡ್ತೀವಿ, ಬೇಡ ಅಂತೀವಲ್ಲ, ಅದನ್ನೇನೆ ಲಾಫ್ಟರ್ ಯೋಗದಲ್ಲೂ ಮಾಡ್ತೀವಿ. ಎಸ್, 1 2 3 ಸ್ಟಾರ್ಟ್. ಹೇ ಹೇ ಹೇ. ಬಿಸಾಕೋದು. ಎಸ್, ಹೇ ಹೇ ಹೇ. ಸೊ ಯಾರಿಗಿಷ್ಟ ಇಲ್ವೋ ಅವರು ಹಾಲು ಬಿಸಾಕ್ತಾರೆ, ಯಾರಿಗಿಷ್ಟ ಇದೆಯೋ ಅವ್ರು ಕುಟ್ಕೊಳ್ತಾರೆ. ಓಕೆ, ವಿಲ್ ಡೂ ಒನ್ ಮೋರ್ ಬ್ರೀತಿಂಗ್ ಎಕ್ಸಸೈಸ್. ಎಸ್, ಕ್ಲೋಸ್ ಯುವರ್ ಐಸ್. ಇನ್ಹೇಲ್. Inhale through nose. Inhale through nose. Laugh. Inhale through nose.
laugh. Yes, so we'll do one classroom exercise. ಕ್ಲಾಸ್ರೂಮಲ್ಲಿ ಏನು ಮಾಡ್ತಾ ಇರ್ತಾರೆ, ರೀಡಿಂಗ್ ಮಾಡ್ತಾ ಇರ್ತಾರಲ್ವ, ಆ ರೀಡಿಂಗ್ದು ಒಂದು ಮಾಡ್ತಾರೆ ನೋಡಿ. ಹೀಗೆ ಹೋ ನೋಡಿ, ರೀಡಿಂಗ್ ಬುಕ್ ಇಟ್ಕೊಂಡಿರ್ತಾರೆ. ಇಷ್ಟ ಮಕ್ಳು ಕೆಲವ್ರಿಗೆ ಇಷ್ಟ ಇರುತ್ತೆ ಓದೋಕ್ಕೆ, ಕೆಲವ್ರಿಗೆ ಇಷ್ಟ ಇರಲ್ಲ ನೋಡಿ. ಹೋ ಹೋ ಹಾ ಹಾ, 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 ಹೋ ಹೋ ಹಾ ಹಾ. ವೆರಿ ಗುಡ್. ನಾರ್ಮಲ್ ಆಗಿ ಫೋಕಸ್ಸು ಅವಾಗವಾಗ ಕಮ್ಮಿ ಆಗುತ್ತಾ ಇರುತ್ತೆ ಮಕ್ಕಳಿಗೆ. 40 ನಿಮಿಷ ಕ್ಲಾಸಸ್ಸು ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ನಾವೇನು ಹೇಳ್ತೀವಿ, ರಬ್ ಯುವರ್ ಪಾಮ್ಸ್ ಅಂತೀವಿ. ರಬ್ ಯುವರ್ ಪಾಮ್ಸ್. ಏ ಏ ಏ ಏ ಏ. ವೆರಿ ಗುಡ್, ವೆರಿ ಗುಡ್. ಏ ವೆರಿ ಗುಡ್, ವೆರಿ ಗುಡ್. ಏ ವೆರಿ ಗುಡ್, ವೆರಿ ಗುಡ್. ಏ. ಬ್ರೈನ್ ಜಿಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇ ಏನಂದರೆ ಹಿಂದಿನ ಕಾಲದಲ್ಲಿ ಕಿವಿನ ಹೀಗೆ ಎಳಿತಾ ಇದ್ರು, ದೇ ವರ್ ಪುಲ್ಲಿಂಗ್ ಇಟ್. ಸೊ ಅದೇನು ಡೈರೆಕ್ಟಾಗಿ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ವೆನ್ ಪುಲ್ ದ ಇಯರ್ಸ್, ಬ್ರೈನ್ ನರ್ವು ಅದು ಇಮಿಡಿಯೇಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಬ್ರೈನ್ ಜಿಮ್ ಅಂತ ನಗೆಯೋಗದಲ್ಲಿ ಹೇಳ್ತೀವಿ. ಸೊ ಬ್ರೈನ್ ಜಿಮ್ಮಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ಹೋ ಹೋ ಹಾ ಹಾ, ಹೋ ಹೋ ಹಾ. ಡೂ ಇಟ್. ಹೋ ಹಾ ಹಾ, ಹೋ 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 ಹೋ ಹಾ ಹಾ. ವೆರಿ ಗುಡ್, ವೆರಿ ಗುಡ್. ಏ ವೆರಿ ಗುಡ್, ವೆರಿ ಗುಡ್. ಏ ವೆರಿ ಗುಡ್, ವೆರಿ ಗುಡ್. ಏ. ಕ್ಲೋಸ್ ಯುವರ್ ಐಸ್. ನಾರ್ಮಲ್ ಬ್ರೀದಿಂಗ್, ನಾರ್ಮಲ್ ಬ್ರೀದಿಂಗ್. Laugh. Close your eyes. Normal breathing. Laugh. Very good, very good. Hey, very good, very good. Hey, very good, very good. Hey. ಸೊ ನಾವು ಮಕ್ಕಳಿಗೆ ನಾವು ಯಾವಾಗಲೂ ಏನು ಹೇಳ್ತಾ ಇರ್ತೀವಿ, ಬೇರೆಯವರೇ ಅಪ್ರಿಷಿಯೇಟ್ ಮಾಡಿದ್ರೆ ಸರಿ ಅಂತ ಹೇಳ್ತಾ ಇರ್ತೀವಿ. ನಾವು ನಮ್ಮ ಜೀವನದಲ್ಲಿ ಮಕ್ಕಳಾಗಿದ್ದಾಗಲೇ ಕಲ್ತ್ಕೋಬೇಕು. ನಮಗೆ ನಾವು ಅವಾಗವಾಗ ಅಪ್ರಿಷಿಯೇಟ್ ಮಾಡ್ಕೋಬೇಕು. ಸೊ ಅಪ್ರಿಷಿಯೇಷನ್ ಎಕ್ಸಸೈಸ್ ಅಂತೀವಿ. ಸೊ ನೋಡಿ, ಹೀಗೆ ಅಪ್ರಿಷಿಯೇಷನ್ ಎಕ್ಸಸೈಸ್ ಮಾಡ್ತಾರೆ ಅಂದರೆ ಅವರವರೇ ಅಪ್ರಿಷಿಯೇಟ್ ಮಾಡ್ಕೊಳ್ತಾರೆ. ಬೆಳಿಗ್ಗೆ ಎದ್ದಿದ್ದಾರೆ, ಅವರು ಕೆಲಸ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ದೇ ಶುಡ್ ಅಪ್ರಿಷಿಯೇಟ್ ದೆಮ್ಸೆಲ್ಸ್. ಸೊ let us do appreciation exercise. 1 2 3 start. Ho ho ha ha, ho ho ha ha, ho ho ha ha, ho ho ha ha, ho ho ha ha. Very good, very good. Hey, very good, very good. Hey, very good, very good. Hey. ಇಂದಿನ ಕಾರ್ಯಕ್ರಮದಲ್ಲಿ ಕೆಲವೇ ಆಸನಗಳನ್ನು ನೋಡಿದ್ದೀರಾ ನೀವು. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ನಗೆಯೋಗದ ವ್ಯಾಯಾಮಗಳನ್ನ ತೋರಿಸ್ತೀನಿ. ಧನ್ಯವಾದಗಳನ್ನು ಅರ್ಪಿಸ್ತೇನೆ.